ಜಾಗೃತಿಯಾಗಿ ಪ್ರತಿಯೊಬ್ಬರು ಮನೆ ಮುಟ್ಟುವಂತ ಒಂದು ಕೆಲಸವನ್ನ ಈ ರಾಜ್ಯದ ಸರ್ಕಾರ ಒಂದು ಮಹತ್ತರವಾದಂತಹ ನಿರ್ಧಾರ ಕೈಗೊಂಡಿದೆ. ದುರಂತ ಏನು ಅಂದ್ರೆ 74 ವರ್ಷಗಳ ಒಳಗೆ ಇಷ್ಟೊತ್ತಿಗೆ ಸಂವಿಧಾನ ನಮ್ಮೆಲ್ಲರ ಮನೆ ಮಾತಾಗಿರ್ಬೇಕಾಗಿತ್ತು, ನಮ್ಮೆಲ್ಲರ ಮನಸ್ಸುಗಳಲ್ಲಿ ಉಳಿಬೇಕಾಗಿತ್ತು. ಯಾವುದೋ ಒಂದು ಪೂರ್ವಾಗ್ರಹ ಪೀಡಿತರಾಗಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿದ್ದಾರೆ ಅನ್ನೋ ಒಂದೇ ಉದ್ದೇಶಕ್ಕಾಗಿ ಇವತ್ತಿಗೂ ಸಂವಿಧಾನವನ್ನ ಮೀನಾಮೇಷ ಎಣಿಸ್ತಾ ಇದ್ದೀವಿ. ಬಂಧುಗಳೇ, ನಾವೆಲ್ಲರೂ ಕೂಡ, ನೀವು ವಿದ್ಯಾರ್ಥಿಗಳಿದ್ದೀರಿ, ಅಧಿಕಾರಿ ವರ್ಗದವರಿದ್ದೀರಿ. ಈ ದೇಶದ ಸಂವಿಧಾನಕ್ಕೂ ಈ ದೇಶದಲ್ಲಿ ನಡೀತಿರುವಂತಹ ಕಾನೂನುಗಳಿಗೂ ವ್ಯತ್ಯಾಸಗಳಿದ್ದಾವೆ. ಮುಖಂಡರುಗಳಿದ್ದೀರಿ, ನೀವು ಇದನ್ನ ಬಹಳ ಗಂಭೀರವಾಗಿ ಅರ್ಥ ಮಾಡ್ಕೊಳ್ಬೇಕು. ಈ ದೇಶದ ಸಂವಿಧಾನ ಕಾನೂನಿನ ತಾಯಿ ಆದ್ರೆ ಕಾನೂನು ಪ್ರತ್ಯೇಕ. ಇದನ್ನ ನಾವು ಅರ್ಥನೇ ಮಾಡ್ಕೊಳ್ಳೋದಿಲ್ಲ. ಯಾರು ಈ ದೇಶದ ಸಂವಿಧಾನವನ್ನು ವಿರೋಧಿಸ್ತಾರೋ ಯಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರೋ ಸಂವಿಧಾನವನ್ನು ಓದೇ ಇಲ್ಲ, ಓದಿನೇ ವಿರೋಧ ಮಾಡುವಂತಹ ಜಾಣಕುರುಡರು ಈ ದೇಶದಲ್ಲಿ ಒಂದು ವರ್ಗ ಉಟ್ಕೊಂಡಿದೆ. ಈ ದೇಶದಲ್ಲಿ ಹಲವಾರು ಜಾತಿಗಳಿದಾವೆ, ಹಲವಾರು ಧರ್ಮಗಳಿದಾವೆ, ವಿವಿಧ ರೀತಿಯಾದಂತಹ ಸಂಸ್ಕೃತಿಗಳಿದಾವೆ. ಇವೆಲ್ಲ ಸಂಸ್ಕೃತಿಗಳು, ಜಾತಿಗಳು, ಧರ್ಮಗಳಿಗೆ ಒಗ್ಗುವಂತ ಒಂದು ಸಂವಿಧಾನವನ್ನು ಬರೆಯುವುದು ಈ ಜಗತ್ತಿನ ಬೇರೆಲ್ಲ ದೇಶಗಳಿಗಿಂತ ಭಾರತ ದೇಶದಲ್ಲಿ ವಿಶೇಷ. ಇಲ್ಲಿ 3000 ಜಾತಿಗಳಿದಾವೆ, 3000 ಭಾಷೆಗಳಿದಾವೆ, 6000 ಜಾತಿಗಳಿದಾವೆ, ಬೇರೆ ಬೇರೆ ಪಂಗಡಗಳಿದಾವೆ. ಇವುಗಳೆಲ್ಲವನ್ನು ಸೇರಿಸಿ ಹಿಂದೂಗಳಿಗೆ ಭಗವದ್ಗೀತೆ ಹೇಗೋ, ಇಸ್ಲಾಂ ಮುಸಲ್ಮಾನರಿಗೆ ಕುರಾನ್ ಹೇಗೋ, ಕ್ರಿಶ್ಚಿಯನ್ನರಿಗೆ ಬೈಬಲ್ ಹೇಗೋ, ಈ ನಾವೆಲ್ಲ ಭಾರತೀಯರಿಗೆ ನಮ್ಗೆಲ್ಲರಿಗೂ ಒಂದೇ ಧರ್ಮ ಗ್ರಂಥ, ಅದು ಸಂವಿಧಾನ. ನಾವು ಇದನ್ನು ಅರ್ಥ ಮಾಡ್ಕೊಳ್ಳಿಲ್ಲ. ನಾನು ಅವಾಗಲೇ ಹೇಳಕ್ ಬಿಟ್ಟೆ ಮರ್ತೆ. ಇಂಡಿಯನ್ ಪೀನಲ್ ಕೋಡ್ ಅನ್ನುವಂತ ಒಂದು ಕಾನೂನಿದೆ. ನಾವ್ ಯಾರೇ ತಪ್ಪು ಮಾಡಿದ್ರು ಕೂಡ ಜಡ್ಜ್ಗಳು IPC ಸೆಕ್ಷನ್ ಅಂತ ಉಚ್ಚಾರಣೆ ಮಾಡ್ತಾರೆ. ಸತೀಶಣ್ಣ ಉಚ್ಚರಿ ಕಡೆ ಗಮನಿಸಿ, ನಾನು ಹೊರಡನ್ನು ಹೇಳ್ತಿದ್ದೀನಿ ಎಲ್ಲರಿಗೂ, ನಾಯಕರಿಗೆ. ಇಂಡಿಯನ್ ಪೀನಲ್ ಕೋಡ್ ಅನ್ನು ಹೊರಡಿದೆಯಲ್ಲ, ಈ ಇಂಡಿಯನ್ ಪೀನಲ್ ಕೋಡ್ ಅನ್ನು ಬರೆದಿದ್ದು ಚಾರ್ಲ್ಸ್ ಬ್ಯಾಡಿಂಗ್ಟನ್ ಮೆಕಾಲೆ ಅನ್ನುವಂಥವ್ರು. ಇಂಡಿಯನ್ ಪೀನಲ್ ಕೋಡ್ ಅನ್ನೇ ಮುಂದೆ ಇಟ್ಕೊಂಡು ಸಂವಿಧಾನ ವೀಕ್ ಆಗಿದೆ, ಈ ದೇಶದಲ್ಲಿ ಕಾನೂನುಗಳು ಬಲಿಷ್ಠವಾಗಿಲ್ಲ, ಹಾಗಾಗಿ ನಮ್ಮ ದೇಶ ಮುಂದುವರಿತಿಲ್ಲ ಅಂತ ಮಾತಾಡ್ತಾರೆ. ಇದರರ್ಥ ಬಹುದೊಡ್ಡ ಪಟ್ಟಭದ್ರ ಹಿತಾಸಕ್ತಿಗಳು ಇದರಿಂದ ದೊಡ್ಡ ಕೆಲಸ ಮಾಡ್ತಾ ಇದ್ದಾವೆ. ನಾನು ಮಕ್ಕಳು ಗೊತ್ತಿದೆ, ನಮ್ಮ ಮಕ್ಕಳು ಅರ್ಥ ಮಾಡ್ಕೊಳ್ಳೋದಿಲ್ಲ. ನಾನು ಇಡೀ ರಾಜ್ಯಾದ್ಯಂತ ಓಡಾಡ್ತೀನಿ. ಶನಿವಾರ ಭಾನುವಾರಗಳು ನಾನು ಖಂಡಿತ ಮನೆಯಲ್ಲಿ ಇರೋದೇ ಇಲ್ಲ, ಎಲ್ಲಾದ್ರೂ ಒಂದು ಕಡೆ ಜಾಗೃತಿ ಕಾರ್ಯಕ್ರಮಗಳು ಹೋಗ್ತಿರ್ತೀನಿ. ಮಕ್ಕಳಿಗೆ ಅರ್ಥ ಆಗೋದಿಲ್ಲ. ದಯವಿಟ್ಟು ಎಲ್ಲಾದ್ರೂ ಇಂಡೋರ್ ಪ್ರೋಗ್ರಾಮ್ಗಳನ್ನು ಮಾಡಿಕೊಂಡು ಸಂವಿಧಾನ ಅಂದ್ರೆ ಏನು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದ್ರೆ ಯಾರು ಅಂತ ಅರ್ಥ ಮಾಡ್ಕೋಬೇಕು. ಈ ದೇಶದ ಪ್ರತಿಯೊಬ್ಬ ನಾಗರಿಕರು, ಈ ದೇಶದ ಪ್ರತಿಯೊಬ್ಬ ಪ್ರಜೆ ಮೀಸಲಾತಿಯನ್ನು ಪಡೀತಾ ಇದ್ದಾರೆ. ಆದ್ರೂ ಮೀಸಲಾತಿ ಯಾವುದೋ ಒಂದು ವರ್ಗಕ್ಕಿತ್ತು. ನಾನು ಲಿಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಎಲ್ಲವೂ. ಪ್ರತಿಯೊಬ್ಬರು ಫಲಾನುಭವಿಗಳು, ಪ್ರತಿಯೊಬ್ಬರು ಈ ಸಂವಿಧಾನದ ಫಲಾನುಭವಿಗಳು. ನಿಮಗೆ ಗೊತ್ತಿರಲಿ, ಈ ದೇಶದಲ್ಲಿ ಸಂವಿಧಾನ ಇಲ್ಲದೆ ಹೋಗಿದ್ರೆ ಇಲ್ಲಿ ಇಷ್ಟೊತ್ತಿಗೆ ಈ ದೇಶ ಅರಾಜಕತೆಯಿಂದ ಕೂಡ್ತಾ ಇತ್ತು. ಯಾಕೆಂದ್ರೆ ಪ್ರತಿ ವ್ಯಕ್ತಿಯನ್ನ ಒಬ್ಬರ ಮೇಲೆ ಜೋಡಿಸಿಟ್ಟು ಬಿಟ್ಟಿದ್ದಾರೆ. ಆ ಜೋಡಿಸಿಟ್ಟಿರೋದು ಪ್ರತಿಯೊಬ್ಬರು ತುಳಿತಾ ಬರೋದ್ರಿಂದ ಅರಾಜಕತೆ ಇದೆ. ಆ ಕಾರಣಕ್ಕೆ ನಾವೆಲ್ಲರೂ ಕೂಡ ಸಮವಾದಂತಹ ಸಮಸಂಸ್ಕೃತಿಯನ್ನು ಹೊಂದಬೇಕು. ಇನ್ನೊಂದು ವಿಚಾರ ಮುಂದೆ ಮಂಡಿಸ್ತೀನಿ, ಒಂದೇ ಒಂದು ನಿಮಿಷದಲ್ಲಿ ನಾನು ಮುಗಿಸ್ತೀನಿ. ಈ ದೇಶದಲ್ಲಿ ಬರೀ ಸಮಾನತೆ ಅಷ್ಟೇ ಇಲ್ಲ, ಸಮತೆ ಕೂಡ ಇದೆ. ಸಮತೆಗೂ ಮತ್ತೆ ಸಮಾನತೆಗೂ ಬಹಳ ವ್ಯತ್ಯಾಸಗಳಿದೆ. ಅರ್ಥ ಮಾಡ್ಕೊಳ್ಳೋದೇ ಇಲ್ಲ. 2500 ವರ್ಷಗಳಿಂದ ಗಾರ್ಗಿ, ಮೈತ್ರೇಯಿ, ಕಾತ್ಯಾಯಿನಿ ಅನ್ನುವಂಥ 3-4 ಹೆಣ್ಮಕ್ಳ ಮುಂದೆ ಇಟ್ಕೊಂಡು ನಮ್ಮ ದೇಶದ ಹೆಣ್ಮಕ್ಳೆಲ್ಲ ಓದ್ಕೊಂಡಿದ್ದಾರೆ ಅಂತ ತಿಳ್ಕೊಂಡಿದೀವಿ. ಈ ದೇಶದ ಹೆಣ್ಮಕ್ಳಿಗೆ ವಿದ್ಯಾಭ್ಯಾಸ ಕೊಡ್ಲಿಲ್ಲ ನೀವು. ಸಾವಿತ್ರಿಬಾಯಿ ಫುಲೆ ಬರ್ಬೇಕಾಯ್ತು 1848 ನಮ್ಮ ಶಾಲೆ ತೆರೆಯೋಕೆ. ಅಂಬೇಡ್ಕರ್ ಬರ್ಬೇಕಾಯ್ತು ಈ ಸಂವಿಧಾನದ ಮೂಲಕ ಹೆಣ್ಮಕ್ಳಿಗೆ ಶಿಕ್ಷಣ ಕೊಡೋಕೆ. ಆದ್ರೆ ಹೆಣ್ಮಕ್ಳು ಅರ್ಥನೇ ಮಾಡ್ಕೊಂಡಿಲ್ಲ. ಹೋಗ್ಲಿ, ಕೂಲಿ ಕಾರ್ಮಿಕರು ಅರ್ಥ ಮಾಡ್ಕೊಂಡಿದಾರ? ಅರ್ಥ ಮಾಡ್ಕೊಂಡಿಲ್ಲ. ಈ ದೇಶದ ಪ್ರತಿಯೊಬ್ಬರು ಕೂಲಿ ಕಾರ್ಮಿಕರ ಪರವಾಗಿ, ನೊಂದವರ ಪರವಾಗಿ, ಹೆಣ್ಣು ಮಕ್ಕಳ ಪರವಾಗಿ, ಪ್ರತಿಯೊಬ್ಬರ ಪರವಾಗಿ, ದೇಶದ ಪ್ರತಿಯೊಬ್ಬ ನಾಗರಿಕರ ಪರವಾಗಿ ಯಾರಾದರೂ ಕಾನೂನಾತ್ಮಕವಾದಂತಹ ಹೋರಾಟವನ್ನು ಮಾಡಿದ್ದಾರೆ ಅಂತಂದ್ರೆ ಅದನ್ನು ನಾವು ಹಿಂದೆಂದಿಗೂ ಮರೀದೇ ಇರುವಂತಹ ಮಹಾನ್ ಚೇತನ ಬಾಬಾ ಸಾಹೇಬ್ ಅಂಬೇಡ್ಕರ್. ಯಾವತ್ತಿಗೂ ಮರೆಯುವಂಗಿಲ್ಲ ಅವರನ್ನು. ನಾವು ಅವರನ್ನು ಯಾವುದೋ ಜಾತಿಗೋ ಧರ್ಮಕ್ಕೂ ಸೀಮಿತ ಮಾಡುವಂತ ಆಲೋಚನೆ ಮಾಡೋದು ಬೇಡ. ಹಾಗಾಗಿ ಸಮಯದ ಅಭಾವ, ಎಲ್ರಿಗೂ ಸೂಚನೆ ಕೊಡ್ತಾ ಇದ್ದಾರೆ ನಮ್ಗೆ ಈ ಕಡೆಯಿಂದ, ಕ್ಷಮೆ ಇರಲಿ.
ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನ ಅರ್ಥ ಮಾಡಿಕೊಳ್ಳುವುದು, ಈ ದೇಶದ ಸಂಸ್ಕೃತಿಯನ್ನು ಅರ್ಥ ಮಾಡಿಕೊಳ್ಳುವುದು, ಈ ದೇಶದ ಸಂವಿಧಾನವನ್ನು ಅರ್ಥ ಮಾಡಿಕೊಳ್ಳುವುದು ನಿಟ್ಟಿನಲ್ಲಿ ನಾವೆಲ್ಲರೂ ಆಲೋಚನೆ ಮಾಡಬೇಕಾಗಿದೆ. ಮಕ್ಕಳೇ, ನಿಮ್ಗೆಲ್ರಿಗೂ ಸಂವಿಧಾನ ಪೀಠಿಕೆ ಕೊಟ್ಟಿದ್ದಾರೆ. ಖಂಡಿತವಾಗ್ಲೂ ಸಂವಿಧಾನ ಪೀಠಿಕೆಯನ್ನ ನೀವೆಲ್ಲರೂ ಓದ್ಕೊಳ್ಳಿ, ಅದ್ರ ಅರ್ಥ ಮಾಡ್ಕೊಳ್ಳಿ. ನಾವೆಲ್ಲರೂ ಕೂಡ ವಿಶೇಷವಾಗಿ ಏನು ನಾವು ಇಲ್ಲಿ ಸೇರ್ಕೊಂಡಿದ್ದೀವಿ, ನಾವು ಮೊದಲು ಸಂವಿಧಾನವನ್ನು ಅರ್ಥ ಮಾಡ್ಕೊಳ್ಬೇಕು. ಸಂವಿಧಾನವನ್ನ ಪೂರ್ತಿ ಓದಲಿಕ್ಕೆ ಅವಕಾಶಗಳಿಲ್ಲ. ಅಟ್ಲೀಸ್ಟ್ ಸಂವಿಧಾನ ಅಂದ್ರೆ ಏನು ಅಂತ ತಿಳಿಯುವಂತ ಪ್ರಯತ್ನ, ಸಣ್ಣ ಪ್ರಯತ್ನ ನಮ್ಮಿಂದ ಆಗ್ಲಿ ಈ ಮೂಲಕ ಅಂತ ಹೇಳ್ತಾ ಈ ವೇದಿಕೆಯಲ್ಲಿರುವ ಎಲ್ಲರಿಗೂ ನಮಸ್ಕಾರ ಮಾಡ್ತಾ ಜೈ ಭೀಮ್ ವಂದನೆಗಳನ್ನು ಹೇಳ್ತಾ ಎಲ್ಲರಿಗೂ ನಮಸ್ಕಾರ. ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು, ಸ್ಥಾನಮಾನ ಮತ್ತು ಅವಕಾಶಗಳ ಸಮತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ, ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇ ಇಸವಿಯ ನವೆಂಬರ್ ತಿಂಗಳ 26ನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ಉಳಿಸಿಕೊಂಡಿದ್ದೇವೆ. ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ. ದ್ವಿತೀಯ ಬಹುಮಾನ 9ನೇ ತರಗತಿಯ ವಿದ್ಯಾರ್ಥಿ ಇರ್ತಕ್ಕಂಥ ರೂಪ ಮತ್ತು ಸಂಘಟಕರು ಕೊಡಬೇಕಂತ ಕೋರ್ತಾ ಇದ್ದಾರೆ. 9ನೇ ತರಗತಿಯ ವಿದ್ಯಾರ್ಥಿಗಳು ದ್ವಿತೀಯ ಬಹುಮಾನ ಪಡೆದಿರ್ತಾರೆ. ನಮ್ಮ 17ರಲ್ಲಿ ರಷ್ಯಾ ಕ್ರಾಂತಿ ಆಗಿರುತ್ತೆ. ರಷ್ಯಾ ಕ್ರಾಂತಿ ಅಂದ್ರೆ ಸರ್ವ ಸಮಾನರು ಎಷ್ಟು ಕಷ್ಟಪಟ್ಟು ತಗೋ ಇರ್ತಕ್ಕಂಥ ಒಂದು ಘೋಷಣೆಯನ್ನ ಈ ಪ್ರಪಂಚಕ್ಕೆ ಕೊಡ್ತದೆ. ನಂತರ ದಿನಗಳಲ್ಲಿ ಈ 3 ರಾಜ್ಯಗಳಲ್ಲಿ ಒಂದು ಪ್ರಜಾಪ್ರಭುತ್ವ ಅಸ್ತಿತ್ವಕ್ಕೆ ಬಂದ ನಂತರ 1948ರಲ್ಲಿ ಯುಎನ್ಒನಲ್ಲಿ ವಿಶ್ವಸಂಸ್ಥೆಯಲ್ಲಿ ಮಾನವ ಹಕ್ಕುಗಳ ಆಯೋಗ ಅಲ್ಲಿ ಶುರುವಾಗುತ್ತೆ. ಎಲ್ಲ ಮಾನವರು ಸಮಾನರು ಎಂತದ್ದು. ಹಾಗಾಗಿ ಈ ಎಲ್ಲ 3 ದೇಶಗಳ ಸಂವಿಧಾನಗಳನ್ನ, ಆ ಘೋಷಣೆಗಳನ್ನ, ಆ ಸಂದೇಶಗಳನ್ನೆಲ್ಲನೂ ಅರಿತು ಸುಮಾರು 150-60 ರಾಷ್ಟ್ರಗಳ ಸಂವಿಧಾನಗಳನ್ನು ಅಧ್ಯಯನ ಮಾಡಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನಮ್ಮ ಭಾರತ ದೇಶಕ್ಕೆ ಒಂದು ಒಳ್ಳೆಯ ಸಂವಿಧಾನವನ್ನ ಎಲ್ಲ ಪ್ರಪಂಚಕ್ಕೂ ಅನ್ನವಾಗ್ತಕ್ಕಂಥ ಒಂದು ಸಂವಿಧಾನವನ್ನು ಬರೆದಂಥ ಕೀರ್ತಿ ಅಂಬೇಡ್ಕರ್ ಅವರಿಗೆ ಸಲ್ಲುತ್ತೆ. ಈ ಪ್ರಪಂಚದಲ್ಲಿ ಇರ್ತಕ್ಕಂಥ ಯೂನಿವರ್ಸಿಟಿಗಳಲ್ಲಿ ಸತೀಶ್ ಜಾರಕಿಹೊಳಿ ಅವರಿಗೆ ನಾನು ಎಲ್ಲ ಸರ್ಕಾರದ ಎಲ್ಲ ಮಂತ್ರಿಗಳಿಗೂ ಕೂಡ ನಾನು ನಮ್ಮ ದೇವರಾಜ ಸಮುದ್ರ ಗ್ರಾಮ ಪಂಚಾಯತಿ ಪರವಾಗಿ ಹೃತ್ಪೂರ್ವಕವಾದಂತ ಅಭಿನಂದನೆಗಳನ್ನ ಮತ್ತು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಕನಿಷ್ಠ ಈಗಲಾದ್ರೂ ಕೂಡ ಒಂದಷ್ಟು ದಿನಗಳ ಕಾಲ ಸಂವಿಧಾನದ ಬಗ್ಗೆ ಮಾತನಾಡ್ತಕ್ಕಂಥ ಒಂದು ಪ್ರಕ್ರಿಯೆಗೆ ಅವರು ಚಾಲನೆ ಕೊಟ್ಟಿದ್ದಾರಲ್ಲ, ಅದಕ್ಕೆ ನಾವೆಲ್ಲ ಕೂಡ ಎಸ್ಪೆಷಲಿ ಆಗಿ ಅಂಬೇಡ್ಕರ್ ಅನುಯಾಯಿಗಳು ಅವರಿಗೆ ಆಭಾರಿಯಾಗಿದ್ದೇವೆ ಅಂತ ಹೇಳ್ತಾ, ಈಗ ಮಕ್ಕಳು ಊರುಗಳಿಗೆ ಹೋಗೋದು ತಡ ಆಗ್ತದೆ ಆ ಕಾರಣಕ್ಕಾಗಿ ನಾವೊಂದು ಶಿಕ್ಷಕರಿಗೆ ಮನವಿ ಮಾಡ್ತೀವಿ. ನೆನ್ನೆ ಒಂದು ಪ್ರಬಂಧ ಸ್ಪರ್ಧೆಯನ್ನ ಮಾಡಿ ನಮ್ಮ ದಲಿತ ಸಂಘರ್ಷ ಸಮಿತಿ, ಸಂಯೋಜಕ ಸಮಿತಿ ಕಡೆಯಿಂದ ಒಂದಷ್ಟು ಮಕ್ಕಳಿಗೆ ಅಂಬೇಡ್ಕರ್ ಮತ್ತು ಸಂವಿಧಾನದ ಬಗ್ಗೆ ಪ್ರಬಂಧ ಸ್ಪರ್ಧೆ ಮಾಡಿ ನಾವು ಬಹುಮಾನ ಕೊಡ್ತೀವಿ ಅಂತ ಹೇಳಿದ್ವಿ. GHPS ದೇವರಾಜ ಸಮುದ್ರ 7ನೇ ತರಗತಿ ಪ್ರಬಂಧ ಸ್ಪರ್ಧೆ ಪ್ರಥಮ ಬಹುಮಾನ ಮಹಾಲಕ್ಷ್ಮಿ. ಜೋಡಿ ಚಪ್ಪಾಳೆಬೇಕು. 2ನೇ ಬಹುಮಾನ ಶ್ವೇತಾ BC, ನಮ್ಮ ಉಪಾಧ್ಯಕ್ಷರು ಕೃಷ್ಣಣ್ಣ ಅವರು ಕೊಡಬೇಕು. 3ನೇ ಬಹುಮಾನ ವೆಂಕಟೇಶನ್ ಅವರು ಉಪನಯನ ಕೊಡಬೇಕು. ಮತ್ತೆ 5ನೇ ಬಹುಮಾನ ನಮ್ಮ ಸಂಯೋಜಕ, ಇದೇ ಒಂದು ನಿಮಿಷ ಸರ್ ನಾನು ಹೇಳ್ತೀನಿ, ಕೊಡಬೇಕು.
ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಎರಡನೇ ಬಹುಮಾನ ನಮ್ಮ ಚಂದ್ರಕ. ದ್ವಿತೀಯ ಬಹುಮಾನ ಸುಬ್ರಹ್ಮಣ್ಯಂ ಈ ಕಡೆ ನೋಡಿ, ಕ್ಯಾಮ್ರಾ ನೋಡಿ, ಆ ಕಡೆ ಕಾಮಶ್ರೀ ಅವರು. ಈ ಕಡೆ ನೋಡು, ಇಲ್ಲಿ ನೋಡಿ. ಸ್ನೇಹಿತರು, ಶಿಕ್ಷಕರು, ಸರ್ ಪೀಠಿಕೆಯನ್ನ ಓದಬೇಕು ಅಂತ ಎಷ್ಟೋ ಜನ ನಾವೊಂದು 13-14 ವರ್ಷದಿಂದ ಎಲ್ಲ ಸ್ನೇಹಿತರೆಲ್ಲ ಸೇರ್ಬಿಟ್ಟು ಒಂದು ಪೀಠಿಕೆಯನ್ನ ಪ್ರತಿ ವರ್ಷನೂ ಅಂಬೇಡ್ಕರ್ ಸರ್ಕಲ್ ಅಲ್ಲಿ ಎಲ್ಲರೂ ಸೇರ್ಕೊಂಡು ಪೀಠಿಕೆಯನ್ನ ಬೋಧಿಸಿ ಮತ್ತೆ ಎಲ್ಲರಿಗೂ ಪ್ರಚಾರ ಮಾಡ್ತಾ ಇದ್ವಿ. ಅಂತ ಕೆಲಸವನ್ನ ನಮ್ಮ ಒಂದು ಗಣ ಸರ್ಕಾರ ಒಂದು ಪೀಠಿಕೆ ಹೇಳೋದನ್ನ ಪ್ರತಿಯೊಂದು ಶಾಲಾ ಮಕ್ಕಳಲ್ಲಿ ಆ ಒಂದು ಕೆಲಸ ಮಾಡ್ತಾ ಇರೋದಕ್ಕೆ ಆ ಒಂದು ಸರ್ಕಾರಕ್ಕೆ, ಕಾಂಗ್ರೆಸ್ ಸರ್ಕಾರಕ್ಕೆ ಧನ್ಯವಾದ ಹೇಳ್ತೀನಿ. ಅದೇ ರೀತಿ ಒಂದು ಸಂವಿಧಾನ ಪೀಠಿಕೆಯನ್ನ ಸಂವಿಧಾನ ತಿದ್ದುಪಡಿ ಮಾಡಬೇಕು, ತೆಗಿಬೇಕು ಅನ್ನೋ ಒಂದು ಕಾರಣ ಕೆಲವರು ರಾಜಕೀಯ ನಾಯಕರು ಮಾಡ್ತಾ ಇದ್ರೆ, ಆ ಸಂವಿಧಾನವನ್ನು ಉಳಿಸೋ ಕಾರ್ಯಕ್ರಮ ಮಾಡ್ತಾ ಇರೋದಕ್ಕೆ ನಾನು ಈ ಒಂದು ಸರ್ಕಾರಕ್ಕೆ, ಸಿದ್ದರಾಮಯ್ಯ ಸಾಹೇಬರಿಗೆ ಮತ್ತೆ ಪರಮೇಶ್ವರ್ ಸಾಹೇಬರಿಗೆ ಧನ್ಯವಾದಗಳು. ನಮಸ್ಕಾರ. ಈ ದಿವಸ ಸಂವಿಧಾನ ಜಾಗೃತಿ ಜಾಥಾ ಕರ್ನಾಟಕದ ಸರ್ಕಾರದ ಒಂದು ಮಹತ್ವಾಕಾಂಕ್ಷೆ ಯೋಜನೆ ಅಂತ ಹೇಳಬಹುದು ನಾವು ಇದು. ಯಾಕಂದ್ರೆ ನಮ್ಮ ದೇಶ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವವನ್ನು ಹೊಂದಿರುವಂತಹ ದೇಶ, ಅದರ ಜೊತೆಗೆ ಅತ್ಯಂತ ದೊಡ್ಡ ಸಂವಿಧಾನವನ್ನು ಸಹ ಹೊಂದಿರುವಂತಹ ದೇಶ. ಇವತ್ತು ಸಂವಿಧಾನ ಇರೋದರಿಂದ ನಾವು ಯಾವುದೇ ಒಂದು ಭಯವಿಲ್ಲದೆ ನಿರ್ಭೀತರಾಗಿ ಇವತ್ತು ನಾವು ನಿಲ್ತಿದ್ದೇವೆ. ನಮ್ಮ ಹಕ್ಕುಗಳನ್ನು ನಾವು ಕೇಳ್ತಾ ಇದ್ದೀವಿ ಅಂದರೆ ಅದು ನಮ್ಮ ಸಂವಿಧಾನ ನೀಡಿರುವಂತಹ ಒಂದು ದೊಡ್ಡ ಕರ್ತವ್ಯದ ಅಂತ ಹೇಳ್ಬೋದು ನಾವು. ಮುಖ್ಯವಾಗಿ ನಮ್ಗೆ ಗೊತ್ತಿದೆ, ಸಂವಿಧಾನ ನಮಗೆ ಮೂಲಭೂತ ಹಕ್ಕುಗಳನ್ನ ಕೊಟ್ಟಿದೆ, ಮೂಲಭೂತ ಕರ್ತವ್ಯಗಳನ್ನ ಕೊಟ್ಟಿದೆ. ಅದರಲ್ಲಿ ಇತ್ತೀಚೆಗೆ ಏನು ಆಸ್ತಿ ಹಕ್ಕಿತ್ತೋ ಅದನ್ನ ತೆಗೆದಿದ್ದಾರೆ. ತಾವೆಲ್ಲರೂ ಅದರ ಉದ್ದೇಶವನ್ನ ಯಾಕಂದ್ರೆ ತಿಳ್ಕೋಬೇಕು. ಇತ್ತೀಚೆಗೆ ಅನೇಕ ಊರುಗಳಲ್ಲಿ ದಾರಿಗಳಿಗೆ ಅಡ್ಡ ಹಾಕೋದಂತ ಕೆಲಸ ಆಗ್ತಾ ಇದೆ. ಅದನ್ನ ತೆರವುಗೊಳಿಸ್ಬೇಕಂತಾನೆ ಇದು ಮುಖ್ಯ ಉದ್ದೇಶವಾಗಿ ಆಸ್ತಿ ಹಕ್ಕು ಏನಿತ್ತು ಅದನ್ನ ತೆಗೆದಿರೋ ಉದ್ದೇಶ. ಅದು ಸಾರ್ವಜನಿಕರಿಗೆ ಯಾವುದು ಒಳ್ಳೇದಾಗುತ್ತೋ ಅಂತಹದಕ್ಕೆ ನಾವು ಮೊದಲ ಆದ್ಯತೆ ನೀಡಬೇಕಂತೇಳಿ ನಮ್ಮ ಸಂವಿಧಾನದಲ್ಲೇ ಆ ಹಕ್ಕನ್ನು ತೆಗೆದು ಈಗ 6 ಹಕ್ಕುಗಳಿದ್ದಾವೆ. ದಯವಿಟ್ಟು ತಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದಿಷ್ಟೇ, ಒಂದು ನಮ್ಮ ಕರ್ನಾಟಕ ಸರ್ಕಾರ ಸಂವಿಧಾನ ಜಾಗೃತಿ ಜಾಥಾ ಏನು ಹಮ್ಮಿಕೊಂಡಿದೆ ಅದರ ಮಹತ್ವ ಎಲ್ಲರೂ ಸಹ ಪಡ್ಕೋಬೇಕು. ಸಂವಿಧಾನದ ಬಗ್ಗೆ ಮತ್ತಷ್ಟು ತಾವು ತಿಳ್ಕೊಂಡಾಗ ಪ್ರಜಾಪ್ರಭುತ್ವದಲ್ಲಿ ಸದೃಢ ಪ್ರಜೆಗಳಾಗಿ ಹೊರಹೊಮ್ಮಕ್ಕೆ ಆಗುತ್ತೆ. ಸಂವಿಧಾನ ಜಾಗೃತಿ ಜಾಥಾ ಕಾರ್ಯಕ್ರಮವನ್ನು ನಮ್ಮ ದೇವರ ಸಮುದ್ರದಲ್ಲಿ ಬಹಳ ಅದ್ದೂರಿಯಾಗಿ ಮಾಡಿದ್ದಾರೆ. ಅದಕ್ಕೆ ನಾನು ಅವರು ವಿಶೇಷವಾಗಿ ಶಾಲಾ ಮಕ್ಕಳಿಗೆ, ಶಿಕ್ಷಕರಿಗೆ ಮತ್ತು ಇಲ್ಲಿ ಬಂದಿರ್ತಕ್ಕಂಥ ನಮ್ಮ ದಲಿತ ಮುಖಂಡರಿಗೆ, ಗ್ರಾಮ ಪಂಚಾಯತ್ ಸದಸ್ಯರಿಗೆ, ಅಧ್ಯಕ್ಷರಿಗೆ, ನಮ್ಮ ಇಒ ಸಾಹೇಬರಿಗೆ, ಅಧಿಕಾರಿ ವರ್ಗದವರಿಗೆ ಅನಂತ ಧನ್ಯವಾದ ಹೇಳ್ತಿ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದಾರೆ. ಮಾಧ್ಯಮದವರು ಮುಖ್ಯವಾಗಿ ನಮಗೆ ವಿಶೇಷ ಪ್ರಚಾರ ಅಂದ್ರೆ ಅವರು ಕೂಡ ಧನ್ಯವಾದ ಹೇಳ್ತಾರೆ. ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾರೆ. ಹಾಗೂ ನಮ್ಮ ಮೂರು ಅಧಿಕಾರಿಗಳೆಲ್ಲ ಬಂದಿದ್ದೀರಾ, ಹಾಗೂ ನಮ್ಮ ಪಂಚಾಯತಿ ಅಧಿಕಾರಿಗಳು, ನಮ್ಮ ವಾಟರ್ ಮ್ಯಾನ್ಸ್ ಸಿಬ್ಬಂದಿಗಳು ಎಲ್ಲಾನು ಈ ಸಂವಿಧಾನ ಜಾಗೃತಿ ಜಾಥಾ ಬಗ್ಗೆ ತುಂಬ ಕಾಳಜಿಯಿಂದ ಎಲ್ಲ ಸೌಲಭ್ಯಗಳನ್ನು ಮಾಡಿದ್ದು. ಹಾಗೂ ನಮ್ಮ 18 ಹಳ್ಳಿ ಸದಸ್ಯರು ಸೌಲಭ್ಯನ ಮಾಡಿದ್ದಾರೆ ಎಲ್ಲ ಮಕ್ಕಳಿಗೆ. ಹಾಗೂ 18 ಶಿಕ್ಷಕರು ಮೇಲೆ ಕನಸು ಎಲ್ಲ ಕೇಳಿದಾಗ ಸರಿ ಮೇಡಮ್ ನಾವೆಲ್ಲ ನಡೆಸ್ಕೊಡ್ತೀವಿ ಮಾಡ್ತಿರ್ತಾರೆ. ಅವರು ತುಂಬ ಚೆನ್ನಾಗಿ ನಮಗೆ ಸಹಕಾರವನ್ನು ಕೊಟ್ಟು ತುಂಬ ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ. ಹಾಗೂ ನಮ್ಮ ಮಕ್ಕಳು ಎಲ್ಲರೂ ಪಾಪ ಲೇಟ್ ಆದರೂ ಕೂಡ ಪಾಪ ಕಾತ್ಕೊಂಡು ಎಲ್ಲರೂ ನಡೆಸ್ಕೊಟ್ಟಿದ್ದಾರೆ. ಎಲ್ರಿಗೂ ನಾನು ಅನಿಸುತ್ತಾ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ.
ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಸಂವಿಧಾನ ಜಾಗೃತಿ ಜಾಥಾ ಕಾರ್ಯಕ್ರಮಕ್ಕೆ ಸಂವಿಧಾನ ಜಾಗೃತಿ ಜಾಥಾ ಕಾರ್ಯಕ್ರಮಕ್ಕೆ ಜೈ ಸಂವಿಧಾನ.